ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಾಧನಾ ಸಮಾರಂಭದ ಬೆನ್ನಲ್ಲೇ ರಾಜಣ್ಣ ಮತ್ತೊಂದು ಬಾಂಬ್ ಹಾಕಿದ್ದಾರೆ. ಏನ್ ಹೇಳಿದ್ದಾರೆ ಹಾಗಾದ್ರೆ ನೋಡ್ತಾ ಹೋಗೋಣ. ಸಿದ್ದರಾಮಯ್ಯನವರ ಬಳಿಕ ಪರಮೇಶ್ವರ್ ಸಿಎಂ ಆಗ್ಲಿ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಅಕಸ್ಮಾತ್ ಸಿಎಂ ಸ್ಥಾನದಿಂದ ಕೆಳಗಡೆ ಇಳಿದ್ರೆ ಪರಮೇಶ್ವರ್ ಅವರು ಸಿಎಂ ಆಗಬೇಕು ಅನ್ನೋದು ನಮ್ಮ ಆಸೆ. ಪರಮೇಶ್ವರ್ ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿ 8 ವರ್ಷಗಳ ಕಾಲ ಕೆಲಸವನ್ನ ಮಾಡಿದ್ರು. ಇನ್ನು 2013ರಲ್ಲಿ ಅಕಸ್ಮಾತ್ ಏನಾದರೂ ಪರಮೇಶ್ವರ್ ಗೆದ್ದಿದ್ರೆ ಅವರೇ ಸಿಎಂ ಆಗ್ತಾ ಇದ್ರು. ಹಾಗೆ ಬಿಟ್ಟು ಕೊಡೋದಕ್ಕೆ ಅಂದರೆ ಅವ್ರು ಬಿಟ್ಟು ಕೊಡ್ತಾರಾ, ಸಿದ್ದರಾಮಯ್ಯನವರು ಬಿಟ್ಟು ಕೊಡ್ತಾರಾ ಅನ್ನೋಂಥ ಪ್ರಶ್ನೆಗಳಿಗೆ ಬಿಟ್ಟು ಕೊಡೋದಕ್ಕೆ ಅದೇನು ಸಿದ್ದರಾಮಯ್ಯನವರ ಮನೆ ಆಸ್ತಿನಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಾಧನಾ ಸಮಾರಂಭದ ಬೆನ್ನಲ್ಲೇ ರಾಜಣ್ಣ ಮತ್ತೊಂದು ಬಾಂಬ್ ಹಾಕಿದ್ದಾರೆ. ಈ ಪವರ್ ಶೇರಿಂಗ್ ವಿಚಾರ ಏನಿದೆ ಸಾಕಷ್ಟು ಮುನ್ನೆಲೆಗೆ ಬರ್ತಾ ಇದೆ. ಒಂದ್ ಕಡೆ DK ಶಿವಕುಮಾರ್ ಸಿಎಂ ಆಗಬೇಕು ಅಂತ ಅವರ ಬೆಂಬಲಿಗರು ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ದಲಿತ ಸಿಎಂ ಕೂಗು ಕೂಡ ಕೇಳಿಸ್ತಾ ಇದೆ. ಇದರ ನಡುವೆ ರಾಜಣ್ಣ KN ರಾಜಣ್ಣ ಮತ್ತೊಂದು ಹೊಸ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದರೆ ಅಕಸ್ಮಾತ್ ಏನಾದರೂ ಸಿದ್ದರಾಮಯ್ಯನವರು ಕೆಳಗಡೆ ಇಳಿದ್ರೆ ಅವರ ಬಳಿಕ ಪರಮೇಶ್ವರ್ ಅವರು ಡಾಕ್ಟರ್ G ಪರಮೇಶ್ವರ್ ಈಗ ಗೃಹ ಸಚಿವರಾಗಿದ್ದಾರೆ, ಅವರೇ ಸಿಎಂ ಆಗಬೇಕು. ಪರಮೇಶ್ವರ್ ಕೂಡ KPCC ಅಧ್ಯಕ್ಷರಾಗಿ 8 ವರ್ಷ ಕೆಲಸವನ್ನ ಮಾಡಿದ್ರು. 2013ರಲ್ಲಿ ಅಕಸ್ಮಾತ್ ಪರಮೇಶ್ವರ್ ಗೆದ್ದಿದ್ರೆ ಅವರೇ ಸಿಎಂ ಆಗ್ತಾ ಇದ್ರು ಅಂತ KN ರಾಜಣ್ಣ ರಿಯಾಕ್ಟ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಇವತ್ತು ಕೇರಳಕ್ಕೆ ಹೋಗಿದ್ದಾರೆ. ಪ್ರಮಾಣ ವಚನ ಇರೋದು ಎಷ್ಟೊತ್ತಿಗೆ? 10 ಗಂಟೆಗೆ ಹೌದಲ್ವಾ? ಎಷ್ಟೊತ್ತಿಗೆ ಮುಗಿಬೋದು? ಅರ್ಧ ಗಂಟೆಗೆ ಮುಗೀತಾರೆ. ಅರ್ಧ ಗಂಟೆ ಮುಗೀತಿದ್ದಂಗೆ 20 ಜನ ಮಂತ್ರಿಗಳು ಅವರು ಏನು ಮಾಡ್ತಾರೆ, ಫಸ್ಟ್ ಕ್ಯಾಬಿನೆಟ್ ಮಾಡೋಕ್ಕೆ ಹೋಗ್ತಾರೆ. ನಾವು ಹೇಳಿರ್ತಕ್ಕಂಥ ಗ್ಯಾರಂಟಿಗಳ ಬಗ್ಗೆ ಯಾವುದಾದ್ರು ನಿರ್ಣಯ ಮಾಡೋಕ್ಕೆ ಅಂತ ಅವರೆಲ್ಲ ಹೋಗ್ತಾರೆ. ಸಿದ್ದರಾಮಯ್ಯನವರು ಅಲ್ಲೇ 3 ಗಂಟೆವರೆಗೂ ತ್ರಿವೇಂದ್ರಂನಲ್ಲೇ ಉಳಿತಾರೆ. ಹೌದಲ್ವಾ? ಅಲ್ಲಿನೇ ಖರ್ಗೆ ಅವರು ಇರ್ತಾರೆ, ರಾಹುಲ್ ಗಾಂಧಿ ಅವರು ಇರ್ತಾರೆ, DK ಶಿವಕುಮಾರ್ ಇರ್ತಾರೆ. ಅಲ್ಲೇ ಯಾಕೆ ಚರ್ಚೆ ಮಾಡಿರಬಾರ್ದು? ಅದ್ರ ಸಾಧ್ಯತೆಯೂ ಕೂಡ ಇದೆ. ಆಗಿರಬಹುದು ಅಂತೇಳಿ ಪ್ರಿಡಿಕ್ಷನ್. ಯಾಕೆಂದರೆ 3 ಗಂಟೆವರೆಗೂ ಅಲ್ಲೇ ಇರ್ತಾರಲ್ಲ ಇವರು. 3 ಗಂಟೆವರೆಗೂ ಅಲ್ಲೇ ಇದ್ದು ಏನು ಮಾಡ್ತಾರೆ ಅವರೆಲ್ಲ? ಏನು ಮಾಡ್ತಾರೆ? ಏನಾದ್ರು ಅಲ್ಲೇ ಏನು ಅದೇನು ಒಂದು ದಿವಸ ಮಾತಾಡ್ಬೇಕೇನ್ರಿ? ಅಲ್ಲೇ 4-5 ಜನ ಕೂತ್ಕೊಂಡು ಒಂದು 5 ನಿಮಿಷದಲ್ಲಿ ಏನಾದ್ರು ಒಂದು ಅಭಿಪ್ರಾಯ ರಾಹುಲ್ ಗಾಂಧಿಯವ್ರ ಬಾಯಿಯಿಂದ ಏನು ಬರ್ತದೆ ಅದು ಜಾರಿ ಆಗ್ತದೆ. ಆಗಬಹುದು ಅಂತ ನನ್ನ ವೈಯಕ್ತಿಕ ನಿರೀಕ್ಷೆ. ಯಾಕೆಂದರೆ ನಾನು ಅವ್ರ TP ನೋಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ 3 ಗಂಟೆವರೆಗೂ ಅರಬ್ಬ 3 ಗಂಟೆವರೆಗೂ ಅವ್ರದ್ದು ನೀವು TP ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. 3 ಗಂಟೆವರೆಗೆ ಈಗ 10 ಗಂಟೆಗೆ ಅವ್ರು ಬೆಳಗ್ಗೆ 7:15 ಹೊಡ್ತಾರೆ. ಇಲ್ಲಿಂದ 8:15 8:45ಗೆ ತ್ರಿವೇಂದ್ರಂ ರೀಚ್ ಆಗ್ತಾರೆ. ಅಲ್ಲಿ 10 ಗಂಟೆಗೆ ಸ್ವೇರಿಂಗ್ ಸೆರೆಮನಿನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅದೊಂದು ಹಾಫ್ ಆನ್ ಅವರು ಮ್ಯಾಕ್ಸಿಮಮ್ 45 ಮಿನಿಟ್ಸ್ ಮುಗಿದೋಗ್ತದೆ. ಆ ನಂತರ ಅವರು ಬರ್ಬೋದಾಗಿತ್ತು. ಅವರು 3 ಗಂಟೆವರೆಗೂ ಅಲ್ಲೇ ಉಳಿತಾರೆ. ಅಲ್ಲಿ ಉಳಿತಾರೆ ಅಂತ ಅಂದರೆ ನೀವು ಪೊಲಿಟಿಕಲ್ ಆಗೋದಿರ್ಬೋದು, ಬೇರೆ ಬೇರೆ ರೀತಿಯಲ್ಲೂ ಕೂಡ ಎಲ್ಲ ಲೀಡರ್ಗಳು ಅಲ್ಲೇ ಇರ್ತಾರಲ್ಲ, ರಾಜ್ಯದ್ದು ದೇಶದವರು ಎಲ್ಲ ಅಲ್ಲೇ ಇರ್ತಾರೆ. ಅಲ್ಲೇನಾದರೂ ಮಾತುಕತೆ ಆಗಬಹುದು ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು, ನಿರೀಕ್ಷೆ. ಈಗ ಮುಖ್ಯಮಂತ್ರಿಗಳು ಇವತ್ತು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಇನ್ನು KN ರಾಜಣ್ಣ ಅಂತ ಅಂದರೆ ಒಂದೊಂದು ಸ್ಟೇಟ್ಮೆಂಟಲ್ಲೂ ಒಂದೊಂದು ರೀತಿ ಟ್ವಿಸ್ಟ್ ಇರುತ್ತೆ, ಬಾಂಬ್ ಹಾಕ್ತಾ ಇರ್ತಾರೆ. ಅಂಥದ್ರಲ್ಲಿ ಈಗ ಮತ್ತೊಂದು ಸ್ಟೇಟ್ಮೆಂಟ್ ಬಂದಿದೆ ಅವ್ರ ಕಡೆಯಿಂದ. ಅಂದರೆ ಪರಮೇಶ್ವರ್ ಅವರು ಸಿಎಂ ಆಗಲಿ ಅನ್ನುವಂಥ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟ್ ಹಿಂದಿನ ಮರ್ಮ ಏನು, ಜೊತೆಗೆ ಹೈಕಮಾಂಡ್ ಮಟ್ಟದಲ್ಲಿ ಏನಾದರೂ ಈ ವಿಚಾರವಾಗಿ ಡೆವಲಪ್ಮೆಂಟ್ಸ್ ಆಗ್ತಾ ಇದೆಯಾ, ಹೇಗೆ? ಸಿಂಚನ, ಏನು ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಆಗಾಗ ಚರ್ಚೆ ಆಗ್ತಾ ಇರುತ್ತೆ. ಅದರಲ್ಲಿ KN ರಾಜಣ್ಣ ಈ ವಿಚಾರವಾಗಿ ಒಂದು ವಿಶೇಷವಾಗಿ ಇವತ್ತು ತುಮಕೂರಿನಲ್ಲಿ ಒಂದು ಹೊಸ ಒಂದು ಬಾಂಬ್ ಅನ್ನ ಸಿಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಏನು ರಾಜ್ಯ ಸರ್ಕಾರದ ಒಂದು 3ನೇ ವರ್ಷದ ಒಂದು ಸಾಧನೆ ಸಮಾರಂಭ ಈಗ ತುಮಕೂರಿನಲ್ಲಿ ನಾಳೆ ನಡೀತಾ ಇದೆ. ಈ ಹೊತ್ತಿನಲ್ಲಿ ಈಗ ರಾಜಣ್ಣ ಒಂದು ವೇದಿಕೆಯ ಒಂದು ವೀಕ್ಷಣೆ ಬಳಿಕ ಈ ಒಂದು ಹೊಸ ಒಂದು ಬಾಂಬ್ ಅನ್ನ ಸಿಡಿಸಿರ್ತಕ್ಕಂಥದ್ದು. ಏನು ಸಿಎಂ ಸಿದ್ದರಾಮಯ್ಯನವರು ಏನಾದ್ರು ಬದಲಾವಣೆ ಆಗಿದ್ದೇ ಆದ್ರೆ ಗೃಹ ಸಚಿವ ಪರಮೇಶ್ವರ್ ಅವರು ಸಿಎಂ ಆಗ್ಲಿ ಅಂತಕ್ಕಂಥದ್ದಾಗಿ ಅವರು ಒಂದು ತಮ್ಮ ಅಭಿಪ್ರಾಯವನ್ನ ಈಗ ಹೇಳ್ಕೊಂಡಿರ್ತಕ್ಕಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಈಗ ಕೇರಳದಲ್ಲಿ ಏನು ಅಲ್ಲಿನ ಸರ್ಕಾರ ಏನ್ ರಚನೆ ಆಗ್ತಾ ಇದೆ ಇವತ್ತು, ಅಲ್ಲಿ ಸಿದ್ದರಾಮಯ್ಯನವರಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಈ ವಿಚಾರವಾಗಿ ಒಂದು ಚರ್ಚೆ ನಡೆಯುವಂತ ಸಾಧ್ಯತೆ ಇದೆ ಅನ್ನೋಂತ ಒಂದು ವಿಚಾರವನ್ನು ಕೂಡ ಈಗ ರಾಜಣ್ಣ ಅವರು ಹೇಳಿರ್ತಕ್ಕಂಥದ್ದು. ಏನು ಅಲ್ಲಿ ಇವತ್ತು ನಾನು TPಯನ್ನ ಗಮನಿಸಿದ್ದೇನೆ. ಸಿಎಂ ಸಿದ್ದರಾಮಯ್ಯನವರು ಈಗ ಅಲ್ಲಿಗೆ ಹೊರಡ್ತಾ ಇದ್ದಾರೆ. ಹೋದ್ರೆ ಅಲ್ಲಿ ಏನು ಒಂದು 45 ನಿಮಿಷಗಳ
ಕಾಲ ಒಂದು 10:45 ಕಾರ್ಯಕ್ರಮ ಮುಗಿದು ಹೋಗುತ್ತೆ. ಆದ್ರೆ 3 ಗಂಟೆವರೆಗೂ ಕೂಡ ಅವರ ಟಿಪಿ ಇದೆ. ಹಾಗಾಗಿ 3 ಗಂಟೆವರೆಗೂ ಅಲ್ಲಿ ಏನ್ ಮಾಡ್ತಾರೆ ಈ ವಿಚಾರವಾಗಿ ಒಂದು ಚರ್ಚೆ ನಡೆಸುವಂತ ಒಂದು ಸಾಧ್ಯತೆ ಇದೆ. ಮಂಜುನಾಥ್ ಹಾಗೆ ಹೋಲ್ಡ್ ಅಲ್ಲಿರಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಕರ್ನಾಟಕ ಪವರ್ ಕೇರಳಂಗೆ ಶಿಫ್ಟ್ ಆಗುತ್ತಾ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಈ ಬಗ್ಗೆ ಕ್ಲೈಮ್ಯಾಕ್ಸ್ ಸುಳಿವು ನೀಡಿದ್ರ ರಾಜಣ್ಣ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ರಾಜಣ್ಣ ಅವರು ಒಂದು ಕ್ಲೈಮ್ಯಾಕ್ಸ್ ನ ಸುಳಿವನ್ನ ನೀಡ್ತಾ ಇದ್ದಾರೆ KN ರಾಜಣ್ಣ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಕೇರಳಂನಲ್ಲಿ ಪವರ್ ಫೈಟ್ ಕ್ಲೈಮ್ಯಾಕ್ಸ್ ನಡೆಯುತ್ತಾ? ಸಂಪುಟ ಪುನರಚನೆ ಆಗುತ್ತಾ ಅಥವಾ ಸಿಎಂ ಬದಲಾಗ್ತಾರಾ? ಎಲ್ಲವನ್ನು ಕೂಡ ಇನ್ನು ಕೆಲವೇ ದಿನಗಳಲ್ಲಿ ನೋಡಬಹುದು ಅನ್ನೋ ರೀತಿ ಇದೆ KN ರಾಜಣ್ಣ ಅವರ ಮಾತುಗಳು. ಮಾಜಿ ಸಚಿವ KN ರಾಜಣ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ. ಹಾಗಾದ್ರೆ ಕರ್ನಾಟಕ ಪವರ್ ಶೇರಿಂಗ್ ವಿಚಾರ ಏನಿದೆ ಇದು ಕೇರಳಂಗೆ ಶಿಫ್ಟ್ ಆಗುತ್ತಾ? ಅಲ್ಲಿ ಇದಕ್ಕೆ ಒಂದು ಉತ್ತರ ಸಿಗುತ್ತಾ? ಕ್ಲೈಮ್ಯಾಕ್ಸ್ ಸಿಗುತ್ತಾ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಕ್ಲೈಮ್ಯಾಕ್ಸ್ ನ ಸುಳಿವು ನೀಡಿದ್ರ ರಾಜಣ್ಣ ಎನ್ನುವಂತಹ ಪ್ರಶ್ನೆ. ಹಾಗಾದ್ರೆ ಕೇರಳಂನಲ್ಲಿ ಈ ಪವರ್ ಶೇರಿಂಗ್ ವಿಚಾರ ಫೈಟ್ ಏನಿದೆ ಇದರ ಕ್ಲೈಮ್ಯಾಕ್ಸ್ ಅಲ್ಲಿ ಸಿಗುತ್ತಾ? ಒಂದ್ ಕಡೆ ಸಂಪುಟ ಪುನರಚನೆಗಾಗಿ ಓಡಾಟ ನಡೀತಾ ಇದೆ. ಈ ಕ್ಯಾಬಿನೆಟ್ ರೀಶಫಲ್ ಆಗುತ್ತಾ ಅಥವಾ CMA ಬದಲಾಗ್ಬಿಡ್ತಾರಾ? ಇದೆಲ್ಲವೂ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ. ಮಾಜಿ ಸಚಿವ KN ರಾಜಣ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ. ಎಸ್ ಮಂಜುನಾಥ್, ನೀವಾಗಲೇ ಹೇಳ್ತಾ ಇದ್ರಿ ಅಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಜೊತೆಗೆ ಕ್ಲೈಮ್ಯಾಕ್ಸ್ ಸುಳಿವು ನೀಡಿದ್ರ ರಾಜಣ್ಣ ಹೇಗೆ? ಏನು ಇವತ್ತು ಏನು ರಾಜಣ್ಣ ಅವರು ಹೇಳಿರುವಂತ ಪ್ರಕಾರ ಅವರ ಅಭಿಪ್ರಾಯವನ್ನ ಅವರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇದು ಅವರು ಮೊದಲೇ ಹೇಳ್ತಾರೆ, ಇದು ನನ್ನ ಅನಿಸಿಕೆ, ನನ್ನ ಅಭಿಪ್ರಾಯ ಅಷ್ಟೇ ಇದು ಅಂತಕ್ಕಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಅವರ ಮಾತಲ್ಲಿ ಏನು ಒಂದಷ್ಟು ಸ್ಪಷ್ಟತೆಯನ್ನು ಕೂಡ ಇದ್ದಂತೆ ಕಾಣ್ತಾ ಇತ್ತು. ಏನಂದ್ರೆ ಅವರು ಇವತ್ತು CM ಕೇರಳಕ್ಕೆ ಹೋಗಿದ್ದಾರೆ. ಕೇರಳ ಪ್ರಮಾಣ ವಚನ ಸಮಾರಂಭದಲ್ಲಿ ಅವ್ರು ಭಾಗಿಯಾಗ್ತಾರೆ. ಅವ್ರ ಟಿಪಿಯನ್ನ ನಾನು ಗಮನಿಸಿದ್ದೀನಿ. ಅಲ್ಲಿ 3 ಗಂಟೆವರೆಗೂ ಕೂಡ ಅವ್ರು ಉಳಿತಾರೆ. ಆದ್ರೆ ಕಾರ್ಯಕ್ರಮ ಇರೋದು ಕೇವಲ 45 ನಿಮಿಷಗಳಲ್ಲಿ ಮುಗಿದೋಗುತ್ತೆ. ಆದ್ರೆ ಅಲ್ಲಿಗೆ DK ಶಿವಕುಮಾರ್ ಅವರು ಮತ್ತು ರಾಹುಲ್ ಗಾಂಧಿ ಅವರು ಎಲ್ಲರೂ ಕೂಡ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲರೂ ಕೂಡ ಅಲ್ಲಿ ಭಾಗವಹಿಸಿರ್ತಾರೆ. ಆ ಕಾರ್ಯಕ್ರಮದ ಏನು ಸೆರೆಮನಿ ಮುಗಿಯುತ್ತೆ, ಅದಾದ ಬಳಿಕ ಅಲ್ಲಿ ಒಂದು ಮೀಟಿಂಗ್ ನಡೆಸಿ ಈ ಬಗ್ಗೆ ಒಂದು ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ. ಅಲ್ಲಿ ರಾಹುಲ್ ಗಾಂಧಿ ಅವರು ಏನು ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಅದು ಅಂತಿಮವಾಗಿ ನಿರ್ಧಾರ ಆಗುತ್ತೆ. ಹೀಗಾಗಿ ಅಲ್ಲಿ ಒಂದು CM ಬದಲಾವಣೆ ವಿಚಾರವಾಗಿ ಅಲ್ಲಿ ಒಂದು ನಿರ್ಧಾರ ಕೈಗೊಳ್ಳುವಂತ ಒಂದು ಸಾಧ್ಯತೆ ಇದೆ ಅಂತಕ್ಕಂಥದ್ದಾಗಿ ಅವರ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ಡಾಕ್ಟರ್ G ಪರಮೇಶ್ವರ್ ಅವರು ಏನು ಸಿದ್ದರಾಮಯ್ಯನವರು ಏನಾದ್ರು ಬದಲಾವಣೆ ಆಗಿದ್ದೇ ಆದ್ರೆ ಡಾಕ್ಟರ್ G ಪರಮೇಶ್ವರ್ ಅವರು CM ಆಗ್ಲಿ ಅಂತಕ್ಕಂಥದ್ದಾಗಿ ಈಗ ರಾಜಣ್ಣ ಅವರು ಹೇಳಿರ್ತಕ್ಕಂಥದ್ದು. ಯಾಕೆಂದ್ರೆ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಹೀಗಾಗಿ ಅಧಿಕಾರವನ್ನ ಜನರು ಕೊಟ್ಟಿರ್ತಕ್ಕಂಥದ್ದು, ಅವ್ರು ಕೊಟ್ಟಿರ್ತಕ್ಕಂಥ ಭಿಕ್ಷೆ. ಹೀಗಾಗಿ ಅಧಿಕಾರ ಸಿದ್ದರಾಮಯ್ಯನವರ ಸೊತ್ತು ಕೂಡ ಅಲ್ಲ ಅಂತಕ್ಕಂಥದ್ದಾಗಿ ಈಗ ರಾಜಣ್ಣ ಅವರು ಹೇಳ್ತಕ್ಕಂಥದ್ದು. ಹಾಗಾಗಿ ರಾಜಣ್ಣ ಅವರ ಒಂದು ಮಾತಿನಲ್ಲಿ ಒಂದು CM ಬದಲಾವಣೆ ಆಗುತ್ತೆ ಅನ್ನುವಂತ ಒಂದು ರೀತಿಯ ಏನು ಸ್ಪಷ್ಟತೆ ಕೂಡ ಇದ್ದಂಗೆ ಕಾಣ್ತಾ ಇತ್ತು. ಹೀಗಾಗಿ ಇವತ್ತು ಏನು ಕೇರಳದಲ್ಲಿ ಒಂದು CM ಸಿದ್ದರಾಮಯ್ಯನವರು ಹೋಗಿದ್ದಾರೆ, ಅಲ್ಲಿ ಬಹುತೇಕ ಇವತ್ತು ನಿರ್ಧಾರ ಆಗುತ್ತೆ ಅನ್ನುವಂತ ಒಂದು ಮಾತನ್ನ ಈಗ KN ರಾಜಣ್ಣ ಅವರು ಹೇಳಿರ್ತಕ್ಕಂಥದ್ದು. ಸಿಂಚನ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ನೀವು ಕೂಡ ಗಮನಿಸಿದ್ರಿ. ಅಂದರೆ KN ರಾಜಣ್ಣ ಅಂತ ಅಂದರೆ ಅವರು ಕೊಡುವಂಥ ಸ್ಟೇಟ್ಮೆಂಟ್ಸ್ ನಾವು ಈ ಹಿಂದೆಯಿಂದಲೂ ಗಮನಿಸ್ಕೊಂಡು ಬರ್ತಾನೆ ಇದ್ದೀವಿ. ಏನಾದರೂ ಒಂದು ಅವ್ರ ಸ್ಟೇಟ್ಮೆಂಟಲ್ಲಿ ಟ್ವಿಸ್ಟ್ ಇದ್ದೇ ಇರುತ್ತೆ, ಹೊಸ ಬಾಂಬ್ ಹಾಕ್ತಾನೆ ಇರ್ತಾರೆ. ಹಾಗೆ ಈಗ ಮತ್ತೊಂದಿಷ್ಟು ಸ್ಟೇಟ್ಮೆಂಟ್ಸ್ಗಳನ್ನು ನೀಡ್ತಾ ಇದ್ದಾರೆ. ಅಂದರೆ ಸಿದ್ದರಾಮಯ್ಯನವರು ಅಕಸ್ಮಾತ್ ಏನಾದರೂ CM ಸ್ಥಾನದಿಂದ ಕೆಳಗಡೆ ಇಳಿದ್ರೆ ಅವರ ಬದಲು ಪರಮೇಶ್ವರ್ ಅವರು CM ಆಗಬೇಕು ಅಂತ ನಾನು ಹೇಳ್ತೀನಿ, ಇದು ನನ್ನ ಅನಿಸಿಕೆ ಅಂತ ಅವರು ಹೇಳಿದ್ದಾರೆ. ಪರಮೇಶ್ವರ್ ಕೂಡ KPCC ಅಧ್ಯಕ್ಷರಾಗಿ ಸುದೀರ್ಘ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. 8 ವರ್ಷ ಕೆಲಸ ಮಾಡಿದ್ರು. ಅಕಸ್ಮಾತ್ 2013ರಲ್ಲಿ ಡಾಕ್ಟರ್ ಪರಮೇಶ್ವರ್ ಗೆದ್ದಿದ್ರೆ ಅವರೇ CM ಆಗ್ತಾ ಇದ್ರು. ಈಗ ಸಿದ್ದರಾಮಯ್ಯನವರು CM ಸ್ಥಾನವನ್ನು ಬಿಟ್ಕೊಡ್ತಾರಾ ಅಂತ ಎಲ್ಲರೂ ಕೇಳ್ತಾರೆ. ಬಿಟ್ಕೊಡೋದಕ್ಕೆ ಅದೇನವರ ಆ ಮನೆ ಆಸ್ತಿನ ಅಂತ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಸಾಧನಾ ಸಮಾರಂಭದ ಬೆನ್ನಲ್ಲೇ ರಾಜಣ್ಣ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಹಾಗಾದ್ರೆ ಈ ಕರ್ನಾಟಕದ ಪವರ್ ಶೇರಿಂಗ್ ವಿಚಾರ ಕೇರಳಂಗೆ ಶಿಫ್ಟ್ ಆಗುತ್ತಾ ಎನ್ನುವಂಥ ಪ್ರಶ್ನೆ, ಅಂದರೆ ಕ್ಲೈಮ್ಯಾಕ್ಸ್ ಅಲ್ಲಿ ಸಿಗುತ್ತಾ ಎನ್ನುವಂಥ ಸಾಕಷ್ಟು ಪ್ರಶ್ನೆಗಳು, ಅನುಮಾನಗಳು ಮೂಡ್ತಾ ಇದೆ. ಕೇರಳಂನಲ್ಲಿ ಈ ಪವರ್ ಫೈಟ್ ಕ್ಲೈಮ್ಯಾಕ್ಸ್, ಯಾಕಂದರೆ ಇನ್ನೇನು ಸರ್ಕಾರ ರಚನೆಯಾಗಿ 3 ವರ್ಷ ಕಂಪ್ಲೀಟ್ ಆಗುತ್ತೆ, ಇದೆ 21ನೇ ತಾರೀಕು. ಹೀಗಾಗಿ ಇಷ್ಟರೊಳಗೆ ಕಳೆದ 6-7 ತಿಂಗಳಿನಿಂದ ಈ ಪವರ್ ಶೇರಿಂಗ್ ವಿಚಾರ ಮುನ್ನೆಲೆಗೆ ಬರ್ತಾ ಇತ್ತು. ಇದಕ್ಕೆ ಕೊನೆಗೂ ಕ್ಲೈಮ್ಯಾಕ್ಸ್ ಸಿಗುತ್ತಾ, ಅದು ಕೂಡ ಕೇರಳಂನಲ್ಲಿ ಕ್ಲೈಮ್ಯಾಕ್ಸ್ ಸಿಗುತ್ತಾ, ಎಲ್ಲವನ್ನೂ ಕೂಡ ಕಾದು ನೋಡಬೇಕಿದೆ.
ಸ್ಥಾನವನ್ನ